ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಚಿಕ್ಕ ಕತೆ ಹೇಳೋಣ ಅಂತ ತಮ್ಮ ಮುಂದೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದೂರಲ್ಲಿ ತುಂಬ ವರ್ಷಗಳಿಂದ ಮಳೆ ಬರ್ತಿರಲ್ಲ. ಊರವರೆಲ್ಲ ಸೇರಿಕೊಂಡು ಒಂದು ಹೋಮ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಒಂದು ಹೋಮವನ್ನು ರೆಡಿ ಮಾಡ್ತಾರೆ. ಊರವರೆಲ್ಲ ಸೇರಿ ದುಡ್ಡು ಹಾಕಿ ಆ ಹೋಮಕ್ಕೆ ಒಂದು ದಿವಸ ರೆಡಿ ಮಾಡಿ, ಸರಿ ಊರವರೆಲ್ಲ ಬಂದು ಸೇರಬೇಕು ಅಂತ ಹೇಳಿ ಒಂದು ಟೈಮಿಗೆ ಬಂದು ಸೇರ್ತಾರೆ. ಆ ಊರಲ್ಲಿ ಒಂದು ಚಿಕ್ಕ ಮಗು ಇರುತ್ತೆ, 7 ವರ್ಷದ ಮಗು. ಆ ಮಗು ಕೈಯಲ್ಲಿ ಮಾತ್ರ ಛತ್ರಿ ತೊಗೊಂಬಂದಿರುತ್ತೆ ಹೋಮಕ್ಕೆ ಜಾಗಕ್ಕೆ. ಎಲ್ಲರೂ ನೋಡಿ ಆಶ್ಚರ್ಯ ಪಡ್ತಾರೆ, ಏನಕ್ಕೆ ಛತ್ರಿ ತಂದಿದ್ದಾಳೆ, ಏನು ಚೆನ್ನಾಗಿ ಮಳೆ ಇಲ್ವಲ್ಲ, ಬಿಸಿಲು ಇಲ್ವಲ್ಲ, ಯಾಕೆ ಛತ್ರಿ ಅಂತ. ಆ ಮಗು ಹತ್ರ ಹೋಗಿ ಕೇಳಿದಾಗ ಆ ಮಗು ಹೇಳುತ್ತಂತೆ, ನಾವಿಲ್ಲಿ ಹೋಮ ಮಾಡ್ತಾಯಿದ್ದೀವಿ ಮಳೆಗೋಸ್ಕರ. ಹೋಮ ಮಾಡಿದ ತಕ್ಷಣ ಮಳೆ ಬರುತ್ತಲ್ಲ, ಅವಾಗ ಛತ್ರಿ ಬೇಕಲ್ಲ ಅಂತ ಛತ್ರಿ ತಂದಿದ್ದೀನಿ. ಇದರಲ್ಲೇ ನಾವು ವ್ಯರ್ಥ ಮಾಡ್ಕೊಬೇಕು ಅಂದರೆ ಆ ನಂಬಿಕೆ, ಆ ಮಗುಲಿದ್ದಂಥ ನಂಬಿಕೆ. ನಾವೇನಕ್ಕೋಸ್ಕರ ಹೋಮ ಮಾಡ್ತಾಯಿದ್ದೀವಿ, ಮಳೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ. ಆ ನಂಬಿಕೆ ನಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ನಾವೇನು ಬೇಕು ಅಂತ ಸಾಧನೆ ಮಾಡ್ಬೋದು. ಮತ್ತು ಚಿಕ್ಕ ಮಕ್ಕಳು ನೀವು ಅಬ್ಸರ್ವ್ ಮಾಡಿರ್ತೀರ, ತಂದೆ ತಾಯಿ ಎತ್ತು ಆಡಿಸ್ಬೇಕಾದ್ರೆ ಮೇಲೆ ಎತ್ತಿ ತಿರ್ಗಿ ವಾಪಸ್ ಕ್ಯಾಚ್ ಹಿಡಿಬೇಕಾದ್ರೆ ಮಗು ನಗ್ತಾ ಇರುತ್ತೆ. ಏನಕ್ಕೆ ಹೇಳಿ, ಆ ಮಗುಗೆ ನಂಬಿಕೆ. ಆ ನಂಬಿಕೆ ನಮ್ಮಲ್ಲಿ ಬರಬೇಕು. ನಾವೊಂದು ಕೆಲಸ ಮಾಡಿದಾಗ ಆ ಕೆಲಸ ಪೂರ್ಣ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ನಮಗಿರಬೇಕು. ಆ ನಂಬಿಕೆ ಇದ್ದರೆ ಖಂಡಿತ ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ದಿನ ಚೆನ್ನಾಗಿರಲಿ. ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ.